ಬೆಳಗಾವಿಯಲ್ಲಿ ಐಟಿ ಮತ್ತು ಬಿಟಿ ಪಾರ್ಕ್ ಸ್ಥಾಪಿಸಲು ಒತ್ತು ನೀಡುವುದರೊಂದಿಗೆ ಇನ್ನಷ್ಟು ಉದ್ಯಮಗಳು ಕಾರ್ಯಚಟುವಟಿಕೆಗಳನ್ನು ಪ್ರಾರಂಭ ಮಾಡುವ ಕುರಿತು ಹಾಗೂ ಉತ್ತರ ಕರ್ನಾಟಕ ಭಾಗದ ಯುವಜನತೆಯ ಹೆಚ್ಚಿನ ಉದ್ಯೋಗಾವಕಾಶ ಕಲ್ಪಿಸುವ ಬಗ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವರ ಗಮನ ಸೆಳೆಯಲು ಇಚ್ಛಿಸುತ್ತೇನೆ. ಮಾನ್ಯ ಸಭಾಪತಿಗಳೇ, ಈಗ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು ನಾನು ಸ್ವಾಗತ ಮಾಡಿದ್ದೇನೆ. ವಿಸ್ತೃತವಾದ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು ನಾನು ಸ್ವಾಗತ ಮಾಡ್ತಾ ಒಂದು ವಿಚಾರವನ್ನು ಹೇಳಲಿಕ್ಕೆ ಬಯಸಿದೆ ಅಂತಂದರೆ, ಬೆಳಗಾವಿ ನಗರವನ್ನು ಜನರೆಲ್ಲರೂ ತಿಳ್ಕೊಂಡಿರ್ತಕ್ಕಂಥ ಏನಂತಂದರೆ, ಅಲ್ಲಿ ವಿಧಾನಸೌಧ ಕಟ್ಟಿದ ನಂತರ ಅಲ್ಲಿ ಅದು ಎರಡನೇ ರಾಜಧಾನಿ ಅಂತೇಳಿ ಜನ ಆಲೋಚನೆ ಮಾಡಿರ್ತಕ್ಕಂಥದ್ದನ್ನು ನಾವು ಯಾರು ಕೂಡ ಮರಿಬಾರ್ದು ಅಂತಕ್ಕಂಥ ವಿಚಾರ ಹೇಳ್ತೀನಿ. ಈ ವಿಚಾರದಲ್ಲಿ ಏನಾಗಿದೆ ಅಂದರೆ, ಅಲ್ಲಿ ಉತ್ತಮವಂಥ ಒಂದು ಶೈಕ್ಷಣಿಕ ಹಬ್ ಆಗಿ ಇಟ್ಸ್ ಬಿಕಮಿಂಗ್ ಎ ಕ್ಯಾಪಿಟಲ್ ಫಾರ್ ಹೈಯರ್ ಎಜುಕೇಷನ್ ರೀತಿಯಲ್ಲಿ ಬೆಳೀತಾ ಇರ್ತಕ್ಕಂಥ ಬೆಳಗಾವಿ ನಗರಕ್ಕೆ 11 ಇಂಜಿನಿಯರಿಂಗ್ ಕಾಲೇಜುಗಳು ಇರ್ತಕ್ಕಂಥದ್ದು ಮತ್ತು ಸುಮಾರು ಪಾಲಿಟೆಕ್ನಿಕ್ಗಳು ಇರ್ತಕ್ಕಂಥದ್ದು, ITI ಇನ್ಸ್ಟಿಟ್ಯೂಷನ್ಗಳು ಇರ್ತಕ್ಕಂಥದ್ದು, ಸಾವಿರಾರು ಜನ ಅಲ್ಲಿ ಪದವೀಧರರಾಗಿ ಮತ್ತು ಟೆಕ್ನಿಕಲಿ ಕ್ವಾಲಿಫೈಡ್ ಜನ ಪಾಸಾಗಿ ಬರ್ತಾ ಇರ್ತಕ್ಕಂಥದ್ದು ನಾವು ಕಣ್ಣಾರ ಕಂಡಿದ್ದೀವಿ. ಮತ್ತು ಅಲ್ಲಿರ್ತಕ್ಕಂತಹ ಇಂಜಿನಿಯರಿಂಗ್ ಕಾಲೇಜುಗಳು ಕ್ವಾಲಿಟಿಯಿಂದ ಇರ್ತಕ್ಕಂಥ ಇಂಜಿನಿಯರ್ KLE ಇರ್ಬೋದು, ಮರಾಠ ಮಂಡಳ ಇರ್ಬೋದು ಮತ್ತು VTU ಕೂಡ ಅಲ್ಲೇ ಇರತಕ್ಕಂಥ ಸಂದರ್ಭದಲ್ಲಿ ಮತ್ತು ಅಕ್ಕಪಕ್ಕ ಇರತಕ್ಕಂಥ ಹಲವಾರು ಜಿಲ್ಲೆಗಳಲ್ಲಿ ಕೂಡ ಹಲವಾರು ಇಂಜಿನಿಯರಿಂಗ್ ಕಾಲೇಜುಗಳು ಉತ್ತಮವಾದಂತಹ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಕಂಡಿದ್ದೀವಿ. ಅಂಥ ಒಂದು ಟ್ಯಾಲೆಂಟ್ ಇರತಕ್ಕಂತಹ ಈ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಎಜುಕೇಷನಲ್ ಹಬ್ ಆಗಿರ್ತಕ್ಕಂಥ ಆ ಜಾಗದಲ್ಲಿ ನಾವು IT ಪಾರ್ಕ್ನ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಲಿಕ್ಕೆ ನಾನು ಈ ಪ್ರಶ್ನೆಯನ್ನು ಕೇಳಿ ಗಮನ ಸೆಳೆಯಲಿಕ್ಕೆ ಪ್ರಯತ್ನ ಮಾಡಿದ್ದೆ ಮಾನ್ಯ ಸಭಾಪತಿಗಳೇ. ಹಾಗಾಗಿ ಅವರು ಕೊಟ್ಟಿರ್ತಕ್ಕಂಥ ಉತ್ತರದಲ್ಲಿ ಬಹಳ ವಿಚಾರಗಳನ್ನು ಅವರು ಪೂರಕವಾಗಿ ಮತ್ತು ಪ್ರಗತಿಪರವಾಗಿ ತಗೊಂಡಿರ್ತಕ್ಕಂಥ ನಿಲುವುಗಳನ್ನು ನಾನು ಸ್ವಾಗತ ಮಾಡ್ತಾ, ನಾನು ಅವ್ರು ಕೇಳ್ತಕ್ಕಂಥದ್ದು ಇಷ್ಟೇ, ಈ ಒಂದು ಟ್ಯಾಲೆಂಟ್ ಏನಿದೆಯೋ ಅದು ಪುಣೆ ಅಥವಾ ಹೈದರಾಬಾದಿಗೆ ವಲಸೆ ಹೋಗ್ತಕ್ಕಂಥದ್ದು ಹೋಗಬಾರ್ದು. ಅದೇನೋ ಬರೋಂಗಿದ್ರೆ ಒಂದು ಕಡೆ ಮೈಸೂರಿನಲ್ಲಿ ಒಂದು IT ಪಾರ್ಕ್ ಮಾಡಿ, ಬಟ್ ಬೆಳಗಾವಿನಲ್ಲಿ ಒಂದು IT ಪಾರ್ಕ್ ಮಾಡಿದ್ರೆ ನಮ್ಮಲ್ಲಿರ್ತಕ್ಕಂಥ ಬುದ್ಧಿವಂತ ಹುಡುಗರು ಖಂಡಿತವಾಗ್ಲೂ ಕೂಡ ಇಲ್ಲೇ ಉದ್ಯೋಗಗಳನ್ನು ಹುಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ ಮಾನ್ಯ ಸಭಾಪತಿಗಳೇ. ಹಾಗಾಗಿ ಅವ್ರು ಕೊಟ್ಟಿರ್ತಕ್ಕಂಥ ಉತ್ತರದಲ್ಲಿ ನಿಪುಣ ಯೋಜನೆ ಇರ್ಬೋದು, ಐಡಿಯಾ 2 ಇರ್ಬೋದು, ರಾಜೀವ್ ಗಾಂಧಿ ಉದ್ಯಮಶೀಲ ಕಾರ್ಯಕ್ರಮ ಇರ್ಬೋದು, ಇವೆಲ್ಲವನ್ನೂ ಕೂಡ ನಾನು ಸ್ವಾಗತ ಮಾಡ್ತಾ ಬೆಳಗಾವಿಗೆ ಒಂದೇ ಸೆಕೆಂಡ್ ಸಭಾಪತಿಗಳೇ, ಬೆಳಗಾವಿಗೆ ವಿಶೇಷವಾದಂತಹ ಒಂದು ಕಾಳಜಿನ ವಹಿಸಿ ಒಂದು ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದಲ್ಲಿ ಈ ಬೇಡಿಕೆಗಳು ಭಾಳ ಹೆಚ್ಚಾಗಿರೋದ್ರಿಂದ ಬೆಳಗಾವಿ ಒಂದು VTU ಇರೋದ್ರಿಂದ ಅಲ್ಲಿ ತಾವು ಈ ಒಂದು ಕಾರ್ಯಕ್ರಮವನ್ನು ಆದಷ್ಟು ಬೇಗ ಒಂದು IT ಪಾರ್ಕ್ನ ಮಾಡ್ಕೊಳ್ಳಿಕ್ಕೆ ಎಲ್ಲ ಕ್ರಮವನ್ನು ಕೈಗೊಳ್ಳಬೇಕಂತ ಮನವಿ ಮಾಡ್ತಾ ಇದ್ದೀನಿ. ಮಾನ್ಯ ಸಭಾಪತಿಗಳೇ, ಶ್ರೀ ನಾಗರಾಜ್ ಅವರು ಕೇಳಿರುವಂಥ ಪ್ರಶ್ನೆ ಭಾಳ ಪ್ರಸ್ತುತವಾಗಿದೆ. ಬಿಯಾಂಡ್ ಬೆಂಗಳೂರು ಅಂದ್ಬಿಟ್ಟು ನಮ್ಮ ಒಂದು ಯೋಜನೆ ಇದೆ ಅಧ್ಯಕ್ಷರೇ, ಒಂದು ಇನಿಷಿಯೇಟಿವ್ ಇದೆ ನಮ್ಮ ಡಿಪಾರ್ಟ್ಮೆಂಟ್ ಕಡೆ. ಬೆಂಗಳೂರನ್ನು ಹೊರತುಪಡಿಸಿ ನಾವು ಬಂಡವಾಳವನ್ನು ತರಬೇಕು, ಅಲ್ಲಿ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡಬೇಕು. ಅವ್ರು ಹೇಳ್ದಂಗೆ ಪ್ರತಿಭೆಗಳು ಬೆಂಗಳೂರಿಗೆ ಬರಬಾರ್ದು, ಬಂಡವಾಳ ಪ್ರತಿಭೆ ಎಲ್ಲಿದೆ ಅಲ್ಲಿ ಹೋಗಬೇಕು ಅಂತ ಒಂದು ಪ್ರಯತ್ನ ಮಾನ್ಯ ಅಧ್ಯಕ್ಷರೇ. ಈಗಾಗಲೇ ಇದಕ್ಕೋಸ್ಕರ ನಾವು ಒಂದು ವಿಶೇಷವಾದಂಥ ದ ಟೆಕ್ನಾಲಜಿ ಬಿಸ್ನೆಸ್ ಇನ್ಕ್ಯುಬೇಟರ್ಸ್ ಯೋಜನೆ ಅಂತ ನಾವು ಮಾಡಿದ್ದೀವಿ. ಇದರಲ್ಲಿ ನಾವು ಸುಮಾರು 10 ಕೋಟಿ ರೂಪಾಯಿನ ನಾವು ಇಂಜಿನಿಯರಿಂಗ್ ಕಾಲೇಜಸ್ಸು ದಟ್ ಆರ್ ಬಿಯಾಂಡ್ ದ ಕಾರ್ಪೊರೇಷನ್, ಅಂದರೆ ಬೆಂಗಳೂರು ಹೊರತುಪಡಿಸಿ ಕೊಡ್ತೀವಿ. ಅಲ್ಲಾಗಲೇ 3 ಕಾಲೇಜಿಗೆ, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಮತ್ತು ಮರಾಠ ಮಂಡಲ್ಸ್ ಇಂಜಿನಿಯರಿಂಗ್ ಕಾಲೇಜಿವರಿಗೆ ನಾವು ಕೊಟ್ಟಿದ್ದೀವಿ ಅಧ್ಯಕ್ಷರೇ. ಅದು ಹೊರತುಪಡಿಸಿ ನ್ಯೂ ಏಜ್ ಇನೋವೇಷನ್ ನೆಟ್ವರ್ಕ್ ಸೆಂಟರ್ಸ್ ಅಂದ್ಬಿಟ್ಟು ಕೂಡ, ನೇನ್ ಸೆಂಟರ್ಸ್ ಅಂದ್ಬಿಟ್ಟು KLE ಕಾಲೇಜ್ ಆಫ್ ಫಾರ್ಮಸಿ ಮತ್ತು ಬಾಳೆಕುಂದ್ರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯವರಿಗೂ ಕೂಡ ನಾವು ಕೊಟ್ಟಿದ್ದೀವಿ. ಮತ್ತು ನಮ್ಮ ಸರ್ಕಾರ ಬಂದ ಮೇಲೆ ಪ್ರಪ್ರಥಮ ಬಾರಿಗೆ ನವೋದ್ಯಮಗಳಿಗೆ ನಾವು ಪ್ರೋತ್ಸಾಹ ಕೊಡಬೇಕು ಅಂದ್ಬಿಟ್ಟು ಟೆಕ್ ಎಕ್ಸಿಲರೇಷನ್ 2025 ಆಗಸ್ಟ್ನಲ್ಲಿ ನಾವು ಮಾಡಿದ್ದ ಅಧ್ಯಕ್ಷರೇ. 700ಕ್ಕಿಂತ ಹೆಚ್ಚು ಡೆಲಿಗೇಟು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಕೆಲವು ಮಂದಿ ಹುಬ್ಳಿ ಧಾರವಾಡಿಂದನೂ ಕೂಡ ಬಂದಿದ್ರು ಅದಕ್ಕೆ. ಆಮೇಲೆ ಸುಮಾರು 8 ಜನ ಇಂಟರ್ನ್ಯಾಷನಲ್ ಡೆಲಿಗೇಷನ್ಸ್ ಕೂಡ ಬೆಳಗಾವಿಗೆ ವಿಸಿಟ್ ಮಾಡಿಬಿಟ್ಟು ಅದನ್ನು ಪ್ರಶಂಸೆ ಮಾಡಿದ್ದಾರೆ ಅಧ್ಯಕ್ಷರೇ. ಮತ್ತು ಅದ್ರ ಜೊತೆಗೆ ಒಂದು ವಿನೂತನವಾದಂಥ ಕಾರ್ಯಕ್ರಮ ಕಳೆದ ವರ್ಷದಿಂದ ನಾವು ಪ್ರಾರಂಭ ಮಾಡಿದ್ದೀವಿ, ಲೀಪ್ ಯೋಜನೆ ಅಂತ, ಲೋಕಲ್ ಎಕನಾಮಿಕ್ ಆಕ್ಸಿಲರೇಷನ್ ಪ್ರೋಗ್ರಾಮ್ ಅಂತ ಅಧ್ಯಕ್ಷರೇ. ಸೊ ನಾವು ಕ್ಲಸ್ಟರ್ ಬೇಸ್ಡ್ ಅಪ್ರೋಚನ್ನು ತೊಗೊಂಡಿದ್ದೀವಿ. ಮಣಿಪಾಲ್, ಉಡುಪಿ, ಮಂಗಳೂರು ಒಂದು ಕ್ಲಸ್ಟರ್ ಆದರೆ ಹುಬ್ಳಿ, ಧಾರವಾಡ, ಬೆಳಗಾವಿ ಕೂಡ ಒಂದು ಕ್ಲಸ್ಟರ್ ಆಗ್ತದೆ. ಇದರಲ್ಲಿ ಸುಮಾರು ಅಲ್ಲಿ ಹುಬ್ಳಿ ಧಾರವಾಡ ಇರ್ಬೋದು ಅಥವಾ ಬೆಳಗಾವಿ ಇರ್ಬೋದು, ಆ ಜಾಗ್ರಫಿಗೆ ಮತ್ತು ಆ ಡೆಮೋಗ್ರಫಿಗೆ ತಕ್ಕಂಗೆ ನಾವು ಅಲ್ಲಿ ಯೋಜನೆಯನ್ನು ನಾವು ರೂಪಿಸ್ತಿದ್ದೀವಿ.
ಬೆಳಗಾವಿನಲ್ಲಿ EV ಕ್ಲಸ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ನವೋದ್ಯಮಗಳಿರ್ಬೋದು, ಭಾಳ ಅಲ್ಲಿ ಉತ್ತೇಜನ ಕೊಡಲಿಕ್ಕೆ ಸಾಕಷ್ಟು ಅವಕಾಶ ಇದೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಧ್ಯಕ್ಷರೇ. ಮೊದಲನೇ ಬಾರಿಗೆ ನಮ್ಮ ಬೆಂಗಳೂರು ಟೆಕ್ ಸಮಿಟ್ನಲ್ಲಿ ರೀಜನಲ್ ಸ್ಟಾರ್ಟಪ್ಸ್ ಏನಿದೆ ಅಂದರೆ ರೀಜನಲ್ ನವೋದ್ಯಮಗಳಿಗೆ ಸಂಪೂರ್ಣವಾಗಿ ಉಚಿತವಾಗಿ ನಾವು ಬೂತ್ ಕೊಟ್ಟು ಸುಮಾರು ಸಾವಿರಾರು ನವೋದ್ಯಮಗಳಿಗೆ ಇಲ್ಲಿ ಅವಕಾಶವನ್ನು ನಾವು ಮಾಡಿಕೊಟ್ಟು ಅವರಿಗೆ ಎಕ್ಸ್ಪೋಜರನ್ನು ನೀಡಿದ್ದೀವಿ. ಅದರ ಜೊತೆಗೆ ಮೊನ್ನೆ ಬೆಳಗಾವಿ ಸೆಷನ್ನಲ್ಲಿ ಕೂಡ ಬೆಳಗಾವಿ ಟೆಕ್ನಾಲಜಿ ಕಂಪನೀಸ್ ಅಸೋಸಿಯೇಷನ್ ಬೆಟ್ಕಾ ಅಂತ ಏನಿದೆ, ನಾನೇ ಖುದ್ದಾಗಿ ನಾವು ಮತ್ತು ನಿಮ್ಮ ಸ್ಥಳೀಯ ಶಾಸಕರು ಖುದ್ದಾಗಿ ಅವ್ರ ಜೊತೆ 1-2 ತಾಸು ಸಮಾಲೋಚನೆ ಮಾಡಿ ನಾಗರಾಜ್ ಅವರ ಏನು ಬೇಡಿಕೆ ಇದೆ ಅವ್ರದ್ದು ಕೂಡ ಸಿಮಿಲರ್ ಬೇಡಿಕೆ ಇದೆ. ಸೊ ಅವ್ರು ಕೇಳ್ತಾ ಇರೋದು ಇನ್ಕ್ಯುಬೇಷನ್ ಸೆಂಟರ್ಸ್ ಇರ್ಬೋದು, ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ ಇರ್ಬೋದು, ಮತ್ತು ಸಾಧ್ಯ ಆದರೆ IT ಪಾರ್ಕ್ ಅಂತಲೂ ಕೂಡ ಹೇಳಿದ್ರು ಅಧ್ಯಕ್ಷರೇ. ನಾವು ಅಲ್ಲಿ ಲ್ಯಾಂಡ್ ಹುಡುಕ್ತಾ ಇದ್ದೀವಿ. ಒಂದು ಲ್ಯಾಂಡ್ ನಮ್ಮ ಎಸ್ಕಾಮ್ದವ್ರದ್ದಿತ್ತು ಅಲ್ಲಿ, ಆದರೆ ಅಲ್ಲಿ ಅವರು ಕೂಡ ಏನೋ ಅವ್ರ ಕಚೇರಿಗಳು ಬರ್ತಾ ಇದೆ ಅಂದ್ಬಿಟ್ಟು ಅದು ಬೇರೆ ಲ್ಯಾಂಡನ್ನು ತೋರಿಸಿದ್ದಾರೆ. ಅದು ಲ್ಯಾಂಡ್ ಎಲ್ಲಿ ತೋರಿಸಿದ ತಕ್ಷಣ ವಿ ವಿಲ್ ಎಸ್ಟಾಬ್ಲಿಷ್ ನಾಟ್ ಜಸ್ಟ್ ಅನ್ IT ಪಾರ್ಕ್ ಅಧ್ಯಕ್ಷರೇ. ಇವಾಗ ಹೊಸ ತಂತ್ರಜ್ಞಾನ ಬರ್ತಿದೆ, ಎಮರ್ಜಿಂಗ್ ಟೆಕ್ನಾಲಜಿ ಸಿಗಬೇಕಾಗ್ತದೆ, ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಸ್ ಇದೆ. ಇವೆಲ್ಲನೂ ಕೂಡ ನಮ್ಮ ಲೀಪ್ ಪ್ರೋಗ್ರಾಮು ಮತ್ತು ಬಿಯಾಂಡ್ ಬ್ಯಾಂಗ್ಳೂರ್ ಇನಿಷಿಯೇಟಿವ್ಸ್ನಲ್ಲಿ ಆಗಲೇ ನಾವು ತೊಗೊಂಡಿದ್ದೀವಿ ಅಧ್ಯಕ್ಷರೇ. ನಾನು ಮಾನ್ಯ ಸದಸ್ಯರಿಗೆ ಸಂಪೂರ್ಣವಾಗಿ ನಾನು ಬೆಂಬಲಿಸ್ತಾ ನಾನು ಅವರಿಗೆ ಆಶ್ವಾಸನೆ ನೀಡ್ತಾ ಇದ್ದೀನಿ. ಬೆಳಗಾವಿ ಏನಿದೆ ನಿಜವಾಗ್ಲೂ ಭಾಳಷ್ಟು ಪೊಟೆನ್ಷಿಯಲ್ ಇದೆ. ಆ ಪೊಟೆನ್ಷಿಯಲ್ಲು ವ್ಯರ್ಥ ಆಗಲಾರ್ದಂಗೆ ನಮ್ಮ ಅವಧಿನಲ್ಲಿ IT ಪಾರ್ಕ್ ಇರ್ಬೋದು, ಅವರಿಗೆ ರೀಸ್ಕಿಲ್ಲಿಂಗ್ ಇರ್ಬೋದು, ಹೊಸ ತಂತ್ರಜ್ಞಾನದಲ್ಲಿ ಸೆಂಟರ್ಸ್ ಆಫ್ ಎಕ್ಸಲೆನ್ಸು, ಇನ್ಕ್ಯುಬೇಷನ್ನು, ಕೋವರ್ಕಿಂಗ್ ಸ್ಪೇಸಸ್ ಇರ್ಬೋದು, ಅವೆಲ್ಲನೂ ಕೂಡ ನಾವು ಮುಂದಿನ 1 ವರ್ಷದಲ್ಲಿ ನಾವು ಸ್ಥಾಪನೆ ಮಾಡ್ತೀವಿ ಅಂತ ಅವ್ರಿಗೆ ಆಶ್ವಾಸನೆಯನ್ನು ನೀಡ್ತಾ ಇದ್ದೀನಿ. ಎಲ್ಲ ವಿಚಾರಗಳನ್ನು ಸ್ವಾಗತ ಮಾಡ್ತೇನೆ, ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ವಿಚಾರ ಬಂದಿರತಕ್ಕಂಥ ಬೆಳಗಾಂ ಅಂತಂದರೆ ಫೌಂಡ್ರಿ ಕ್ಲಸ್ಟರ್ಗಳಿಗೆ ಮತ್ತು ನಮ್ಮ ಆಟೋಮೊಬೈಲ್ ಇಂಡಸ್ಟ್ರಿಗೆ ಫೇಮಸ್ ಆಗಿರ್ತಕ್ಕಂಥ ಬೆಳಗಾಂ ಜಿಲ್ಲೆ ಒಂದು ಕಡೆ ಆದರೂ ಕೂಡ ನಮ್ಮಲ್ಲಿ ವಾಟರ್ ರಿಸೋರ್ಸಸ್ಸು ಹಲವಾರು ನದಿಗಳಿರೋದ್ರಿಂದ ಅಲ್ಲಿ ಡಾಟಾ ಸೆಂಟರ್ಸ್ ಮಾಡಲಿಕ್ಕೂ ಕೂಡ ತಾವು ಆಲೋಚನೆ ಮಾಡಿದ್ದೆ ಆದರೆ ಬಹಳ ಜಾಬ್ ಜನರೇಟ್ ಆಗಲಿಕ್ಕೆ ಪ್ರಯತ್ನ ಆಗ್ತದೆ ಅಂತಕ್ಕಂಥ ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ. ಮತ್ತು IT ಪಾರ್ಕ್ ಅಂತಕ್ಕಂಥದ್ದು ಇಟ್ ಶುಡ್ ಡೆಫಿನೆಟ್ಲಿ ಕಮ್ ಟು ಬೆಳಗಾಂ ಆಸ್ ಸಚ್, ಬಿಕಾಸ್ ಯಾಕಂದರೆ ನಾವು ಅಲ್ಲಿ ವಿಧಾನಸೌಧ ಕಟ್ಟಿದಂಥ ಜನಗಳ ಬಹಳ ದೊಡ್ಡ ಆಸೆ ಇರ್ತಕ್ಕಂಥದ್ದು ಅದನ್ನೊಂದು 2ನೇ ರಾಜಧಾನಿಯಾಗಿ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಬೆಂಗಳೂರು ಹೇಗೆ ಈಗ ವಿಶ್ವದಲ್ಲಿ ವಿಶ್ವಮಾನ್ಯ ನಗರವಾಗಿ ಬೆಳೆದಿದೆಯೋ ಹಾಗೆ ಬೆಳಗಾವಿನ ಒಂದು ವಿಶ್ವಮಾನ್ಯ ನಗರವಾಗಿ ಮಾಡಬೇಕಾದ್ರೆ IT ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಹಾಗಾಗಿ ಒಂದು ಮಾಡ್ತೀನಿ ಅಂತ ಹೇಳಿದರೆ ಬಹಳ ಸಂತೋಷ ಆಗಿದೆ. ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಆದಷ್ಟು ಬೇಗ ಮಾಡಲಿ ಅಂತ ಮನೆಯೊಂದಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಅವರಿಗೆ. ಸಭಾಪತಿಯವರೇ, ಸಭಾಪತಿಯವರು ಒಂದು ನಿಮಿಷ ಬರ್ರಿ. ಇವತ್ತು ನೋಡಿ ಬಜೆಟ್ನಲ್ಲಿ ಮಾನ್ಯ ಸಭಾಪತಿಯವರೇ ಮೈಸೂರನ್ನ 2ನೇ ರಾಜಧಾನಿಯಾಗಿ IT ಹಬ್ಬನ್ನ ನೀವು ಘೋಷಣೆ ಮಾಡಿದ್ದೀರಾ. ಅದೇ ತರ ಉತ್ತರ ಕರ್ನಾಟಕದಲ್ಲಿ ಇವತ್ತು ಬೆಳಗಾವಿ ಇರ್ಬೋದು, ಹುಬ್ಳಿ ಧಾರವಾಡ ಘೋಷಣೆ ಮಾಡಿ ಬರೀ ಇಲ್ಲ ನಾನು ಬರೇ ಬೆಳಗಾವಿಗೆ ಮಾತಾಡಿ ನಾನು ಹೇಳ್ದಂಗೆ ಲೀಪ್ ಯೋಜನೆ ಅಡಿನಲ್ಲಿ ಲೀಪ್ ಲೋಕಲ್ ಎಕನಾಮಿಕ್ ಆಕ್ಸಲರೇಷನ್ ಪ್ರೋಗ್ರಾಮ್ ಅಡಿನಲ್ಲಿ ಕಲಬುರಗಿ, ಕೊಪ್ಪಳ, ಬಳ್ಳಾರಿ, IIT ರಾಯಚೂರು, IIT ಧಾರವಾಡ, ನಿಮ್ಮ ಹುಬ್ಳಿ ಧಾರವಾಡ ಎಲ್ಲನೂ ಅದ ಸರ್. ಇನ್ಫ್ಯಾಕ್ಟ್ ಸಭಾಪತಿಗಳೇ ತಮ್ಗೆ ಕೇಳಿ ಸಂತೋಷ ಆಗ್ಬೋದು, ದ ಫಸ್ಟ್ ನಿಮ್ಮ ಕ್ವಾಂಟಮ್ ಕಂಪ್ಯೂಟರನ್ನು ನಾವು IIIT ಧಾರವಾಡನಲ್ಲಿ ಸ್ಥಾಪನೆ ಮಾಡಲಿಕ್ಕೆ ನಿನ್ನೆ ಒಪ್ಪಂದ ಆಗಿದೆ. ಇಡೀ ದೇಶದಲ್ಲೇ 2 ಕ್ವಾಂಟಮ್ ಕಂಪ್ಯೂಟರ್ ಇರೋದು, 2 ಕರ್ನಾಟಕದಲ್ಲಿದೆ, 1 IIIT ಧಾರವಾಡಕ್ಕೆ ಒಪ್ಪಂದ ನಾವು ಮಾಡಿಸ್ತಾ ಇದ್ದೀವಿ, ಅದನ್ನು ಸ್ಥಾಪನೆ. ಸೊ ಯಾವುದೇ ಏನು ಬಿಯಾಂಡ್ ಬೆಂಗಳೂರು ಅಂದರೆ ಬರೀ ಬೆಳಗಾವಿ ಅಂತಲ್ಲ ಅಥವಾ ಬರೀ ಹುಬ್ಳಿ ಅಂತನೂ ಅಲ್ಲ, ಕಲಬುರ್ಗಿಯಿಂದ ಹಿಡ್ಕೊಂಡು ಚಾಮರಾಜನಗರ ಸರ್, ಹಂತವಾಗಿ ನಾವು ಮಾಡ್ತೀವಿ. ವಿ ಹ್ಯಾವ್ ಅ ಪ್ಲಾನ್ ಇವನ್ ಫಾರ್ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.